ತಗೊಳ್ಳಿ. ನೀನ್ ಯಾಕೆ ಇದೆಲ್ಲ ಮಾಡ್ತೀಯಾ? ಇದಕ್ಕೆ ಅಂತ ಬೇಕಾದಷ್ಟು ಆಳು ಕಾಳು ಎಲ್ಲ ಇದಾರಲ್ಲ. ಅದೆಲ್ಲ ನಾನು ಹೋದ್ಮೇಲೆ. ನಾನೇನೇ ಹೇಳಿದ್ರು ನಾನು ಹೋದ್ಮೇಲೆ ಅಂತಾಳೆ. ನಮ್ ವೆಂಕಣ್ಣನ ಮಕ್ಳು ಬಂದಿದ್ದಾರೆ. ಅವ್ರ ಚಿಕ್ಕ ಮಗಳಿಗೆ ನಮ್ಮ ಎಂಜಿನಿಯರಿಂಗ್ ಕಾಲೇಜಲ್ಲಿ ಅಡ್ಮಿಷನ್ ಬೇಕಂತೆ. ನಿಮಗ್ ಗೊತ್ತಲ್ಲ, ಆ ಮನೆಯವ್ರಿಗೆ ನಾವೇನು ಇಲ್ಲ ಅಂತ ಹೇಳಕ್ಕಾಗಲ್ಲ. ರೋಜಾ ಬಂದೇಮ್ಮ. ಬಾಮ್ಮ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರಮ್ಮ. ಏನಮ್ಮ ರೋಜಾ, ಹೇಗೆ ನಡೀತಾ ಇದೆ ಇನ್ನು ರೋಜಾ ಬಿಸಿನೆಸ್? ಚೆನ್ನಾಗಿ ನಡೀತಾ ಇದೆ. ಕೊಡಮ್ಮ ಸರ್ಟಿಫಿಕೇಟ್. ಗುಡ್. ಅಡ್ಮಿಷನ್ ಬಗ್ಗೆ ಯೋಚನೆ ಮಾಡಬೇಡ, ಆದರೆ ಚೆನ್ನಾಗಿ ಓದ್ಬೇಕು, ಗೊತ್ತಾಯ್ತಾ? ಬಾಲಣ್ಣ, ಒಳ್ಳೇದಾಗ್ಲಮ್ಮ. ಪಾರ್ವತಿ, ಬಾಲಣ್ಣ ನಡಿ. ಮಾತುಕತೆ ಶುರು ಮಾಡೋದಕ್ಕೆ ಮುಂಚೆ ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ನಾನು ಈ ಮೀಟಿಂಗ್ ಕರೆಯೋದಕ್ಕೆ ಕಾರಣ ನಮ್ಮ ಹೊಸ ಯೋಜನೆ, ಮೆಡಿಕಲ್ ಕಾಲೇಜ್. ನಿಮಗೆಲ್ಲ ತಿಳಿದಿರೋ ಹಾಗೆ ನಮ್ಮ ಎಲ್ಲ ಎಸ್ಟಾಬ್ಲಿಷ್ಮೆಂಟ್ಗಳಿಗೂ ನಮ್ಮ ತಂದೆ ಮಾದೇಗೌಡರ ಹೆಸರನ್ನ ಇಟ್ಟಿದ್ದೇವೆ. ಆದರೆ ಈ ಮೆಡಿಕಲ್ ಕಾಲೇಜ್ಗೆ ನನ್ನ ಧರ್ಮಪತ್ನಿ ಪಾರ್ವತಿ ಹೆಸರನ್ನ ಇಡ್ತಾ ಇದ್ದೀನಿ. ಪಾರ್ವತಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್. ಒಂದು ಸಾಮಾನ್ಯ ಜೀವನದಿಂದ ಇಷ್ಟು ದೊಡ್ಡ ಸಾಮ್ರಾಜ್ಯದವರೆಗಿನ ನನ್ನ ಪ್ರಯಾಣದಲ್ಲಿ ಜೊತೆಗಿದ್ದವಳು ಪಾರ್ವತಿ. ಈ ಮೆಡಿಕಲ್ ಕಾಲೇಜ್ ಅವಳಿಗೊಂದು ಕಾಣಿಕೆ. ಬರೋ 10ನೇ ತಾರೀಕು ಉದ್ಘಾಟನೆ. ಗವರ್ನರ್ ಬರ್ತಾ ಇದ್ದಾರೆ. ಕಾರ್ಯಕ್ರಮ ಗ್ರ್ಯಾಂಡ್ ಆಗಿರ್ಬೇಕು. ತುಂಬಾ ಗ್ರ್ಯಾಂಡ್ ಆಗಿರುತ್ತೆ. ನಾನು ಇದನ್ನ ಎಷ್ಟು ಗ್ರ್ಯಾಂಡ್ ಆಗಿ ಮಾಡಿಸ್ತೀನಿ ಅಂದ್ರೆ ನಿನ್ನ ಜೀವನದಲ್ಲಿ ಇದನ್ನ ಮರೆಯಕ್ಕಾಗಲ್ಲ. ಮರಿಬಾರ್ದು. ಏನು ಏನೆಲ್ರು ಹಂಗ್ ನೋಡ್ತಾ ಇದ್ದೀರಾ? ನಾನು ಬೇರೆ ಲೋಕದಿಂದ ಬಂದೊಂದ್ ತರ ಕಾಣಿಸ್ತಾ ಇದ್ದೀನ? ನಾನು ರಾಜೇಂದ್ರ ಗೌಡ, ವಿಶ್ವನಾಥ ಗೌಡರ ಸುಪುತ್ರ. ನಮ್ಮಪ್ಪನ ಪ್ರಕಾರ ಈ ಕುಟುಂಬನ ಸರ್ವನಾಶ ಮಾಡಕ್ ಹುಟ್ಟಿರೋ ಶನಿ. ಯಾಕಪ್ಪ ಹೀಗೆಲ್ಲ ಮಾತಾಡ್ತೀರ ರಾಜ? ನೀನ್ ಯಾವನ ಕೇಳಕ್ಕೆ? ಓ ಯಾ ಕಡೆ ಕಿರ್ಚ್ಬೇಡ. ಈ ಧ್ವನಿ ಕೇಳಿ ನಡುಗ್ತಾ ಇದ್ದಿದ್ ಕಾಲ ಒಂದಿತ್ತು. ನೀನ್ ಆ ಬಿಕನಾಸಿ ಹೆಂಗ್ಸನ್ ಮದುವೆ ಆಗೋದಕ್ ಮುಂಚೆ. ಸಾಕು, ಹೊರಡು ಇಲ್ಲಿಂದ. ನನಗ್ ಗೊತ್ತು, ನನ್ನನ್ನ ಇಲ್ಲಿಂದ ಹೊರಗೆ ಹಾಕೋದಕ್ಕೆ ನೀನ್ ತುದಿಗಾಲಲ್ಲಿ ನಿಂತಿದ್ಯಾ. ಆಮೇಲೆ ಕತ್ತೆಗಳ ಸಪೋರ್ಟ್ ತಗೊಂಡು ಮೆಡಿಕಲ್ ಕಾಲೇಜ್ಗೆ ಆ ದರಿದ್ರದವ್ರ ಹೆಸರಿಡ್ಬೋದು ಅಂತ. ನಾನ್ ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ಈ ಮೆಡಿಕಲ್ ಕಾಲೇಜ್ಗೆ ಸತ್ ಸ್ವರ್ಗದಲ್ಲಿರೋ ನನ್ನ ತಾಯಿ ಹೆಸರಿರುತ್ತೆ. ಉಮಾ ಮಹೇಶ್ವರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್. ಅವಳ ನೆನಪಿನ ಕಾಣಿಕೆಯಾಗಿ. ಜೀವಂತ ಕಾಣಿಕೆ ಇದೆಯಲ್ಲ, ನೀನೇ ಸರ್ವನಾಶ ಮಾಡಿಕೊಟ್ಟಿರೋನು. ಇನ್ನು ಉಳಿದ ಜೀವನಕ್ಕೆ ಅಷ್ಟು ಸಾಕು. ಹೊರಟೋಗು ಇಲ್ಲಿಂದ. ಹೋಗ್ತೀನಿ, ಆದ್ರೆ ಕಾಲೇಜ್ಗೆ ಆ ಹೊಲಸು ಹೆಂಗಸಿನ ಹೆಸರಿಡಬೇಕು ಅಂತ ನೀನು ಇನ್ನೂ ಪ್ಲಾನ್ ಮಾಡ್ತಾ ಇದ್ರೆ ಅನುಭವಿಸ್ತೀಯ. ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ನೀನು ಒದರ್ತಾ ಇದ್ದಿದ್ದನ್ನು ಕೇಳಿಸ್ಕೊಂಡೆ. ಬಹುಶಃ ಇದು ನಿನ್ನ ಕೊನೆ ಯೋಜನೆ ಇರಬಹುದು ಅಂತ. ಕೊನೆ ಯೋಜನೆ ಆಗೋ ಹಾಗೆ ನಾನು ಮಾಡ್ತೀನಿ. ಬರ್ದಿಟ್ಕೋ. ಕುಟುಂಬನ ಸರ್ವನಾಶ ಮಾಡೋದಕ್ಕೆ ನಾನು ಹುಟ್ಟಿದ್ದೀನಿ ಅಂದಲ್ಲ? ಸರಿಯಾಗಿ ಹೇಳಿದೆ. ನಾಶ ಮಾಡ್ತೀನಿ ಎಲ್ಲಾನು. ಹಲೋ ಹಾಫ್ ಬ್ರದರ್. ಅನ್ಕೊಂಡೆ ಇಲ್ಲೇ ಇರ್ತೀಯ ಅಂತ. ಅಪ್ಪನ ನಿರ್ಧಾರನ ಕೇಳಿಸ್ಕೊಂಡೆ ತಾನೆ? ಕೇಳಿಸ್ಕೊಂಡೆ. ಆದ್ರೆ ಹಾಗೆಲ್ಲ ಆಗಲ್ಲ ಮೈ ಡಿಯರ್ ಹಾಫ್ ಸಿಸ್ಟರ್. ಹಾಗೆ ಆಗುತ್ತೆ. ಕಾಲೇಜ್ಗೆ ನನ್ನಮ್ಮನ ಹೆಸರೇ ಇಡ್ತಾರೆ. ನಾನದ್ರ ಡೈರೆಕ್ಟರ್ ಆಗ್ತೀನಿ. ಲಾಭದಲ್ಲಿ ಯಾವ್ಯಾವ ನಾಯಿಗಳಿಗೆ ಎಷ್ಟೆಷ್ಟು ಪಾಲ್ ಕೊಡ್ಬೇಕು ಅನ್ನೋದನ್ನು ನಾನೇ ಡಿಸೈಡ್ ಮಾಡ್ತೀನಿ. ಹೌದಾ? ಅದ್ಭುತವಾಗಿದೆ ಕನ್ಸು. ಆದ್ರೆ ಇದು ನನ್ಸಾಗಲ್ಲ. ಕಾಲೇಜು ನನ್ನ ತಾಯಿ ಹೆಸರಿನಲ್ಲಿ ಇರುತ್ತೆ. ಹಾಗಾಗ್ಲಿಲ್ಲ ಅಂದ್ರೆ ಈ ಬಿಲ್ಡಿಂಗ್ ಇಲ್ಲಿರಲ್ಲ. ನೀನು ಕನ್ಸ್ ಕಾಣ್ತಿದ್ಯಾ ರಾಜ? ಕಾಲೇಜ್ಗೆ ಯಾರ ಹೆಸರಿಡಬೇಕು ಅಂತ ಇವರಪ್ಪ ಆಗ್ಲೇ ಡಿಸೈಡ್ ಮಾಡಾಗಿದೆ. ಅದು ಹಾಗೆ ಆಗುತ್ತೆ. ಬಾಯ್ ಮುಚ್ಚಲೇ.
ನೀನ್ ಯಾವ ಕೊತ್ತವಲ್ಲ ನಮ್ಮನೆ ವಿಷಯದಲ್ಲಿ ತಲೆ ಯಾಕಕ್ಕೆ? ನೀನು ಬರೀ ಕೆಲಸದವನು, ಇವಳ ಗಂಡನಾಗಿ ಕೆಲಸ ಮಾಡೋ ಕೆಲಸದವನು, ಅಷ್ಟ್ ಮಾಡ್ಕೊಂಡಿರೋ. ನನ್ ಗಂಡನ್ ಬಗ್ಗೆ ಹಾಗೆಲ್ಲ ಮಾತಾಡೋದಿಕ್ಕೆ ಎಷ್ಟೋ ಧೈರ್ಯ ನಿನ್ಗೆ? ನನ್ನ ದಾರಿಗೆ ಯಾರಾದ್ರೂ ಅಡ್ಡ ಬಂದ್ರೆ ನಾನ್ ನಾಶ ಮಾಡ್ಬಿಡ್ತೀನಿ. ಅದ್ ನೀನಾದ್ರೂ ಸರಿ, ನಿನ್ ಗಂಡ ಆದ್ರೂ ಸರಿ. ಹೆದರ್ಸ್ತೀಯಾ? ಏನ್ ಮಾಡ್ತೀಯಾ? ಏನೋ ಮಾಡ್ತೀಯಾ ನೀನು? ಸುಟ್ಟು ಬಿಡ್ತೀನಿ. ಗವರ್ನರ್ ಹೊರಟಾಯ್ತಂತ. ಅವ್ರ ಕನಸು ಸುಟ್ಟು ಹೊಗೆ ಆಡ್ತಾ ಇರುವಾಗ ಆ ಮುದುಕನ್ ಮುಖ ನೋಡ್ಬೇಕಾಗಿತ್ತು. ಆ ಬಿಲ್ಡಿಂಗ್ಗೂ ಸೇರಿ ಬಾಂಬ್ ಬಿಡ್ಬೇಕಾಗಿತ್ತು. ಆ ಪಟಾಕಿ ಮುಗೀತು, ಈ ಪಟಾಕಿ ಬಂತು. ಕಟ್ಟೆಗಳ ಅದೇಂ ಬಾಂಬ ಪಟಾಯಿಸ್ಲಾಗ ಯಾಕಡಿಂದ ತಂದೆಯ? ಸ್ವಲ್ಪ ವಾಗಮೋ ಸ್ವಲ್ಪ ಶಾಪ್ಮೋ, ಇದೊಂದು ಬಾಂಬ. ಅಕ್ಕನಿಂದ ಓಡೋಗಿದ್ದು ನಿಮ್ಮಪ್ಪ ಕಾದು, ಅಲ್ಲಿದ್ದು ಬೇರೆ ಜನಗಳು. ನೋಡಿ, ನಮ್ಮ ಉದ್ದೇಶ ಉದ್ಘಾಟನೆ ಕೆಡಿಸ್ಬೇಕಾಗಿತ್ತು, ಕೆಡಿಸಿದ್ವಲ್ಲ. ಕೇಳಿಸ್ಬಿಟ್ರಿ ನೋಡಪ್ಪ, ನಿಮ್ಮ ಅಪ್ಪ ಏನ್ ಭಯಪಡ್ಲೆ? ಇಂಕೋಗ್ರೋದು ಉದ್ಘಾಟನೆ ಪೆಟ್ಕೊಂಡಾರು. ಯಾವ್ರು ಬಾಂಬ್ ಸಿಡ್ಸಿದ್ರಯ್ಯ? ಆ ಬಾಂಬ್ನಿಂದ ಯಾರನ್ನ ಇದ್ರು ರಕ್ತ ಸುಡ್ಸಾರ? ಏನೇ ಅದು ನೀ ಬಂದ್ ಬೊಗಳ್ತಾ ಇದೀಯಾ? ಆ ಕಾಲೇಜ್ ಸ್ಯಾಂಕ್ಷನ್ ಆರ್ಡರ್ ಮೇಲೆ ಸ್ಟೇ ತಗೊಂಬಂತ ದುಡ್ಡು ಕೊಟ್ರೆ ಏನ್ ಮಾಡ್ತ? నేనేం చేసేదానికి అవుతుండప్ప? అవును. చూడప్ప, దిడీరంటే మా సర్కారము పోతుండని ఎవరు తెలుసు? నాకేమో కలిసి బిడ్డ. చూడప్ప, రేపు రిజల్ట్ వస్తుంది. నేనే మినిస్టర్, హెల్త్ మినిస్టర్. మొదలనే కెల్సము ఆ దరిద్ర మెడికల్ కాలేజ్ కి స్టే తీసుకుని వచ్చేదే తెలుసా? ನನ್ನ ಜನರ ಮುಂದೆ ನನಗೆ ಅವಮಾನ ಮಾಡಿ ಇಲ್ಲಿ ಬಂದು ಕುಣಿದು ಕುಪ್ಪಳಿಸ್ತಾ ಇದೀಯಾ? ನಿಲ್ಸಯ್ಯ, ಇದು ನನ್ ಜಾಗ. ಯಾವ ಜಾಗದ ಬಗ್ಗೆ ಮಾತಾಡ್ತಾ ಇದೀಯಾ? ನೀನ್ ಯಾರು ಅನ್ನೋದನ್ನ ಮರ್ತು ಬಿಟ್ಯಾ? ನಿಮ್ಮಮ್ಮ ಮಿಲ್ಲೋನರ್ ಮನೆ ಕೆಲ್ಸಕ್ಕೆ ಸೇರ್ಕೊಂಡು ನಿಧಾನವಾಗಿ ಅವನ ಹಾಸಿಗೆ ಸೇರ್ಕೊಂಡ್ಲು. ನೀನ್ ಯಾವಾಗ ಅವನ ಹೊಟ್ಟೆಲ್ ಬೆಳೆಯಕ್ ಶುರು ಮಾಡಿದ್ಯೋ ಆವಾಗ ಮಿಲ್ಲೋನರ್ನ ಬ್ಲಾಕ್ ಮೇಲ್ ಮಾಡಿ ಈ ಜಾಗನ ಬರ್ಸ್ಕೊಂಡ್ಲು. ಈ ಮೂರ್ಖ ನನ್ ಮಗ ಚಿಕ್ಕವನಾಗಿದ್ದಾಗ ಆ ಹುಡುಗನ್ ಸಾಯಿಸೋದು ಕುಮ್ಮ ಕೊಟ್ಟಿದ್ದನ್ನ ಮರ್ತು ಬಿಟ್ಯಾ? ಈಗಲೂ ಮಾರಿತ್ರ ಅವನ ಹಿಂದೆ ಬಿದ್ದಿದ್ಯಾ? ಅದು ಈ ರಾಜಕೀಯ ನಾಯಿಗಳ ಜೊತೆ ಸೇರ್ಕೊಂಡು. ನಾಯಿ ಕುಕ್ಕ ఎవರ ಕುಕ್ಕ ಧೈರ್ಯ ಮೆಂತುಂದ ನೀಕು ಬಾಯಿ ಮಗನೇ, ನಿನ್ನಂತ ಹುಳ ಎತ್ತದಕ್ಕೆ ಧೈರ್ಯ ಬೇಕಾ? ಇಲ್ಲ ಬಗೆಬಿಡ್ತೀನಿ. ಮಾತಾಡ್ತಿರಲ್ಲ ಕೊಟ್ಟಂಡ್ರ. ಯಾವನಾದ್ರೂ ಹಳ್ಳ ಆಡಿದ್ರೆ ಸುಟ್ಟು ಹಾಕ್ಬಿಡ್ತೀನಿ. ಒಂದಿಷ್ಟು ಧ್ವಜ ಘೋಷಣೆಗೆ ನಾನು ಹೆದರ್ತೀನಿ ಅನ್ಕೊಂಡಿದ್ಯಾ? ನೀನು ವಿಶ್ವನಾಥ್ ಎದುರಿಸ್ಬೋದು ಅನ್ಕೊಂಡಿದ್ರೆ ಅದು ನಿನ್ನ ತಪ್ಪು ಕಲ್ಪನೆ. ನಾನು ಮಿಲ್ಲೋನರಷ್ಟು ಸುಲಭವಾಗಿರಲ್ಲ. ನಿನಗೆ ಇನ್ನೊಂದು ವಿಷಯ ಹೇಳಬೇಕು. ಇವತ್ತಿನಿಂದ 3ನೇ ದಿನ ಉದ್ಘಾಟನೆ ನಡೆಯುತ್ತೆ, ಇನ್ನೂ ವಿಜೃಂಭಣೆಯಿಂದ. ತಡೆಯೋ ತಾಕತ್ತಿದ್ರೆ ತಡಿ, ಆವಾಗ ವಿಶ್ವನಾಥನ ಇನ್ನೊಂದು ಮುಖ ನೋಡ್ತೀಯ.
ಗುಂಪಲ್ಲಿ ಏಟ್ ಬಿಟ್ಬಿಟ್ಟಿದೆ ಸರ್. ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು, ಹೆಲ್ಪ್ ಮಾಡಿ ಸರ್, ಪ್ಲೀಸ್ ಸರ್, ಪ್ಲೀಸ್. ಪ್ರಾಸಿಕ್ಯೂಷನ್ ಮನವಿಯನ್ನು ಪುರಸ್ಕರಿಸಿದ ಈ ನ್ಯಾಯಾಲಯ ಆರೋಪಿಯನ್ನು 15 ದಿವಸಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿದೆ. ಪಾರ್ವತಿ, ನೀನ್ಯಾಕೆ ಇಲ್ಲಿಗೆ ಬಂದೆ? ನಾನು ಮನೇಲಿ ಹೆಂಗಿರ್ಲಿ? ಎಲ್ಲ ವಿಧಿಯಾಟ ತಿಳ್ಕೊಂಡು ಸಮಾಧಾನ ಮಾಡ್ಕೋ. ನಮ್ಮ ಮಕ್ಕಳು ನಮಗೆ ಶಿಕ್ಷೆ ಕೊಡೋ ಹಂತಕ್ಕೆ ಬೆಳೆದಿದ್ದಾರೆ. ಪಾಲಣ್ಣ, ನಿನ್ನ ಕಣ್ಣೀರಲ್ಲಿ ನನ್ನ ಮೇಲಿರೋ ಆದರ ನಂಬಿಕೆ ನನಗೆ ಕಾಣುತ್ತೆ. ನನ್ನ ಮನೆ ಜವಾಬ್ದಾರಿನ ನೀನೇ ಹೊರಬೇಕು. ನೆಡ ಸತ್ಯ ನಾನು ಎಲ್ಲರ ಹತ್ರ ಹೇಳ್ದೆ, ಯಾರು ನನ್ನ ಮಾತು ನಂಬ್ತಿಲ್ಲ. ಸತ್ಯನ ದೇವ್ರು ಮಾತ್ರ ನಂಬ್ತಾನೆ.